ಧಾರವಾಡದಲ್ಲಿ ವೈದ್ಯ ಕಿರಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಪತ್ನಿ ಪ್ರಿಯಾಂಕಾಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪ್ರಿಯಾಂಕಾ ಹೆಚ್ಚಿನ ಇನ್ಸುಲಿನ್ ಅನ್ನ ತೆಗೆದುಕೊಂಡಿರೋ ಸಾಧ್ಯತೆ ಇದೆ. 4 ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಕೊಲೆ ಕಾರಣ ಏನು ಅನ್ನೋದನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಕೌಟುಂಬಿಕ ಕಲಹ ಇತ್ತಾ, ಬೇರೆ ಕಾರಣಗಳ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಲಾಗ್ತದೆ. ಬಟ್ ಬೆಚ್ಚಿ ಬೀಳೋ ರೀತಿಯಲ್ಲಿ ಕ್ರೈಮ್ ಸೀನ್ ಕಾಣಿಸ್ತಾ ಇತ್ತು. ಒಂದು ನರಳಾಡಿ ಮಗು ಅಲ್ಲಿ ಜೀವ ಬಿಡೋ ಹಂತದಲ್ಲಿದ್ದರೂ ಕೂಡ ತಾಯಿ ಆರಾಮ್ಸೆ ಮೊಬೈಲ್ ನೋಡ್ತಾ ಬೆಡ್ ಮೇಲೆ ಇದ್ದಿದ್ದು ನಿಜವಾಗ್ಲೂ ಆಘಾತಕಾರಿ. ಇಷ್ಟೊಂದು ನಿರ್ದಯಿ ಆಗೋದಕ್ಕೆ ಏನು ಕಾರಣ ಅಂತ, ಹೆಲ್ತ್ ಇಶ್ಯೂಸ್ ಏನಾದರೂ ಈಕೆಗಿತ್ತಾ ಅಥವಾ ನಾಟಕನ ಇದು, ಮುಂಚೆನೇ ಪೂರ್ವ ನಿಯೋಜಿತ ಕೃತ್ಯನ ಇದು ಗೊತ್ತಿಲ್ಲ. ಪತಿಯಂತೂ ಅಂಗಾತವಾಗಿ ಅಲ್ಲಿ ಕ್ರೈಮ್ ಸೀನ್ನಲ್ಲಿ ಬಿದ್ದಿದ್ದಂತಹ ದೃಶ್ಯ ಕೂಡ ಆಘಾತಕಾರಿಯಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಜಾವೇದ್. ಸದ್ಯಕ್ಕೆ ಈ ಕೊಲೆ ಆರೋಪ ಕೇಳಿಬಂದಿರುವಂತಹ ಪ್ರಿಯಾಂಕಾ ಸ್ಥಿತಿ ಹೇಗಿದೆ, ತನಿಖೆ ಹೇಗೆ ನಡೀತಾ ಇದೆ? ನಿಜ ಏನು ಮಮತಾ, ಕಳೆದ ಸಂಜೆ ಏನಂತ ಹೇಳಿದ್ರೆ ಒಂದು ಕಿರಣ್ ಅನ್ನುವಂತ ಧಾರವಾಡದ ಒಂದು ವೈದ್ಯರು ಏನಿದ್ದಾರೆ ಅವರ ಒಂದು ಶವ ರಂಕಾಪಾಟ್ ನಲ್ಲಿ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಪೊಲೀಸರು ತನಿಖೆ ಮುಂದುವರೆಸಿರುವಂತದ್ದು. ಪ್ರಿಯಾಂಕಾಗೆ ಏನಂತ ಹೇಳಿದ್ರೆ ಸದ್ಯಕ್ಕೆ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಆಕೆ ಇನ್ಸುಲಿನ್ ತೆಗೆದುಕೊಂಡಿದ್ಲು ಅನ್ನುವಂತ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ನಿದ್ದೆ ಗುಳಿಗೆ ಏನಂತ ಹೇಳಿದ್ರೆ ತೆಗೆದುಕೊಂಡಿರುವಂತ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸರು ಯಾಕೆ ಆ ಒಂದು ಏನಂತ ಹೇಳಿದ್ರೆ ಇನ್ಸುಲಿನ್ ತೆಗೆದುಕೊಂಡಿರುವಂತ ಮಾಹಿತಿ ಕೂಡ ಅಂತ ಕಲೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಕಿರಣನ ಶವ ಈಗ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರೆ ಮರಣೋತ್ತರ ಪರೀಕ್ಷೆಗೆ ಇಟ್ಟಿರುವಂತದ್ದು. ಮುಂದಿನ ತನಿಖೆ ನಡೆಸಿದರೆ ಪೊಲೀಸರು ಈಗ ಸದ್ಯಕ್ಕೆ ನಡೆಸಿರುವಂತದ್ದು. ಮಮತಾ, ಧನ್ಯವಾದ ಜಾವತ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಿಯಾಂಕಾ ವರ್ತನೆ ಮತ್ತು ಕೊಲೆಗೆ ಕಾರಣ ಎಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಬಟ್ ಕ್ರೈಮ್ ಸೀನ್ ಅಂತೂ ತೀರಾ ಡಿಸ್ಟರ್ಬಿಂಗ್ ಆಗಿತ್ತು. ಪದೇ ಪದೇ ಪ್ರಿಯಾಂಕಾ ಮತ್ತು ಪತಿಗೆ ಜಗಳ ಆಗ್ತಾ ಇತ್ತು, ಕೌಟುಂಬಿಕ ಕಲಹ ಇತ್ತು ಅಂತ ಕುಟುಂಬಸ್ಥರು ಹೇಳ್ತಾರೆ. ಕಿರಣ್ ಪೋಷಕರಂತೂ ಈಕೆ ಸರಿನೇ ಇದ್ದಾಳೆ, ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ, ಈ ಕೊಲೆ ಕೇಸಿನಿಂದ ಬಚಾವಾಗೋದಕ್ಕೆ ನಾನಾ ಪ್ರಯತ್ನಗಳನ್ನು ಪಡ್ತಿದ್ದಾಳೆ ಅಂತ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ಭೇದಿಸಲೇಬೇಕಾಗಿದೆ ಪೊಲೀಸರು. ಈಕೆಗೆ ಇನ್ಯಾರದಾದರೂ ಸಪೋರ್ಟ್ ಇತ್ತಾ, ಪೂರ್ವ ನಿಯೋಜಿತನ, ಎಲ್ಲವೂ ಗೊತ್ತಾಗಬೇಕಾಗಿದೆ.